ನಮಸ್ತೆ ಸರ್. ನಾವು ಬಹಳಷ್ಟು ಪ್ರತಿಭಟನೆಗಳಲ್ಲಿ ಹೋರಾಟಗಳಲ್ಲಿ ಜಾಸ್ತಿ ಗಲಾಟೆ ಮಧ್ಯದಲ್ಲಿ ಇರೋದು. ಸತೀಶ್ ಅವರನ್ನು ಬಂದಿರೋ ಆ ಟೆನ್ಷನ್ ಕಮ್ಮಿಯಾಗಿ ಬಹಳ ಖುಷಿ ಕೊಡುತ್ತೆ. ಸರ್, ನನಗೆ ನನ್ನ ಸಣ್ಣ ವಯಸ್ಸಿಂದ ನಾನು ಮಠಕ್ಕೆ ಬರ್ತಾ ಇದ್ದೆ. ಈ ಮಠಕ್ಕೆ ಬಹುಶಃ ನನ್ನ ಅಪ್ಪ ಕರ್ಕೊಂಡ್ ಬರ್ತಾ ಇದ್ರು. ಅವ್ರ ಜೊತೆ ಬಂದು ನಮ್ದಾಗೆ ದೊಡ್ಡ ಸ್ವಾಮಿಗಳು, ದೊಡ್ಡ ಗುರುಗಳು ಇದಾರೆ ನೋಡಿ. ನಮ್ಮ ಇವರೇ ಬೀರೇಂದ್ರ ಅಂತ ತಾರಕಪ್ಪಂದಿ ಸರ್. ಇವ್ರು ಬಂದು ವಾಜಪೇಯಿ ಅವರು ಪೆನ್ ಫ್ರೆಂಡ್ಸ್. ಅವ್ರವ್ರು ಬಹಳ ಇದಿತ್ತು. ಮತ್ತೆ ಅವ್ರದ್ದು ಅವ್ರ ಕಡೆಯಿಂದ ನನ್ನ ವಿಚಾರ, ಆಧ್ಯಾತ್ಮಿಕ ವಿಚಾರಗಳನ್ನು ಸಣ್ಣ ವಯಸ್ಸಿಂದ ನನಗೆ ಪ್ರಾರ್ಥನೆ ಆಗ್ಬೋದು, ಮತ್ತೆ ಬೇರೆ ಪ್ರವಚನಗಳನ್ನು ನಾನು ಕೇಳ್ತಾ ಬೆಳೆದಂತ ಒಂದು ಬಲದಿಂದಂತೆ. ಆನಂತರ ನನಗೆ ಸಿದ್ದರಾಮಪುರಿಗಳು ಇತ್ತೀಚೆಗೆ ನನಗೆ ಅವ್ರ ನಟ ಜಾಸ್ತಿ ಆಯ್ತು. ಮತ್ತೆ ಅನೇಕ ಒಂದು ಧಾರ್ಮಿಕ ಕಾರ್ಯಗಳನ್ನು ಅವರ ಚಿಂತನೆಗಳನ್ನು ನಂತ ಹಂಚ್ಕೊಂಡ್ರು. ಯಾಕಂದ್ರೆ ನಾನು ಮದ್ವೆ ಆಗಿ ಒಂದು 25 ವರ್ಷ ನಾನು ಬೇರೆ ರಾಜ್ಯದಲ್ಲಿದ್ದೆ. ಹಾಗಾಗಿ ನಾನು ಕಂಪ್ಲೀಟ್ ಆಗಿ ಮಠದ ಸಂಪರ್ಕನೇ ಹೋಯ್ತು. ಮತ್ತೆ ಇದು ನನಗೆ ರೀಬಿಲ್ಡ್ ಆಗಿದ್ದು ನಮ್ಮ ಸಿದ್ದರಾಮಪುರಿ ಮಹಾಸ್ವಾಮಿಗಳಿಂದ ಪೂಜ್ಯರು ಯಾಕಮ್ಮ ನೀ ಬರ್ತಿಲ್ಲ ಅಂತ ಕೇಳಿ ನಂಗೆ ಇಲ್ಲ ಗುರುಗಳೇ ಅಂತ ಹೇಳಿದಾಗ, ಮತ್ತೆ ಈ ಮಠದಲ್ಲಿ ಫಸ್ಟ್ ಹಾಲ್ಯಬಾಯಿ ಹೋಳ್ಕರ್ ಆಯ್ತಾ, ಹಾಲ್ಯಬಾಯಿ ಹೋಳ್ಕರ್ ಜಯಂತಿ ಮುಖಾಂತರ ಹಾಲ್ಯಬಾಯಿ ಮಹಾತಾಯಿ ಬಗ್ಗೆ ನಾವು ಆ ರಾಜಾದ ಮಾತೆ ಬಗ್ಗೆ ಎಲ್ಲರಿಗೂ ತಿಳಿಸ್ಬೇಕು, ಅವೇರ್ನೆಸ್ ಇಲ್ಲ ಅಂತ ಮಹಾನ್ ಜ್ಯೋತಿರ್ಲಿಂಗ ನಿರ್ಮಾಣ ಮಾಡಿದಂತ ತಾಯಿ ಬಗ್ಗೆ ನಮ್ಗೆ ತುಂಬಾ ಬೇಕಾಯ್ತು. ನಾರ್ತ್ ಅಲ್ಲಿ ಅವ್ರನ್ನ ಪೂಜಿಸ್ತಾರೆ, ಮಹಾರಾಷ್ಟ್ರದಲ್ಲಿ ಪ್ರತಿಯೊಬ್ಬರ ಮನೇಲಿ ಅವ್ರ ಫೋಟೋ ಇದೆ ತಾಯಿ, ಬಟ್ ಅದು ನಮ್ಮ ಕರ್ನಾಟಕದಲ್ಲಿ ಅವ್ರನ್ನ ಗೊತ್ತೇ ಇಲ್ಲ ಅಂತ ಹಿಂಗೆ ತುಂಬಾ ಒಂದು ಬೇಸರ ಅನ್ಸ್ಕೊಂಡ್ರು. ಆಗ ಇದನ್ನ ಈಗಾದ್ರೂ ಮಾಡಿ ನಾವು ಎಲ್ಲರಿಗೂ ಮುಟ್ಟಂತ ಅಂತ ಮಾಡ್ಬೇಕಲ್ಲ, ಹೇಗೆ ಅನ್ನೋ ಒಂದು ಚಿಂತನೆ ಅವ್ರು ಹೇಳಿದ್ರು. ಹೇಗ್ ಮಾಡ್ಬೋದು ತಾಯಿ ಅಂತ ಕೇಳಿದ್ರು. ಆಗ ನಾನು ಅವ್ರಿಗೆ ಒಂದು ರೂಪರೇಷೆಗಳು ಹಾಕೊಂಡೆ. 12 ಜ್ಯೋತಿರ್ಲಿಂಗ ಅಂತಂದ ಅಲ್ಲೊಂದು ಜ್ಯೋತಿ ಕಾರ್ಯಕ್ರಮ ಅಲ್ಲಿಂದ ಹೊರಡ್ತು. ಆ ಜ್ಯೋತಿ ಇಡೀ ಬೇರೆ ರಾಜ್ಯ ಸಂಚರಿಸಿ ನಮ್ಮ ರಾಜ್ಯಕ್ಕೆ ಬರ್ಮಾಡ್ಕೊಳ್ಳೋಣ ಗುರುಗಳೇ ಅಂದ್ಬಿಟ್ಟು, ಹೇಗ್ ಬರ್ಮಾಡ್ಕೊಳ್ಳೋದು, ನಮ್ಮ ಒಂದು ತಮಿಳ್ನಾಡು ಇಂದ ಬರ್ಮಾಡ್ಕೊಂಡು ನಮ್ಮ ಎಲ್ಲೆಲ್ಲಿ ಬೆಂಗಳೂರು ಸುತ್ತಮುತ್ತಲೂ ಕೂಡ ಒಂದು ನಮ್ದು ರಾಜ್ಯವಾರು ನಾವು ಅದಕ್ಕೆ ಸಂಚರಿಸ್ಬೇಕು ಅಂತ ಬಂತು. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ನಂಗೆ ಗುರುಗಳಿಗೆ ಕೊಂಡಿ ಆಗಿದ್ದು ನನಗೆ ಇಬ್ರು ನನ್ನ ಸೋದರು, ಒಂದು ನಮ್ಮ ಸತ್ಯಪ್ಪ ಗುರಿಕರ್ ಸರ್ ಮತ್ತೆ ಇನ್ನೊಬ್ರು ಗಿರಿಧರ್ ಸರ್ ಅಂತೇಳಿ. ಇವರಿಬ್ರು ಕೂಡ ಈ ತರ ಅಮ್ಮ ಈ ತರ ಮಾಡ್ಬೇಕು ಅಂತ ಫಸ್ಟ್ ಹಾಲ್ಯಬಾಯಿ ಜಯಂತಿನ ಅಷ್ಟು ದಿನ ಸುಮಾರು 1 ತಿಂಗಳ ಕಾರಣ ಅವರಿಬ್ರು ಕೂಡ ಸತ್ಯಪ್ಪನವರು ಕೆಲಸ ಕಾರ್ಯಗಳು ಬಿಟ್ಟು ಆ ಒಂದು ಜ್ಯೋತಿರ್ಲಿಂಗದ ಏನೋ ಆ ಜ್ಯೋತಿನ 12 ಜ್ಯೋತಿರ್ಲಿಂಗದಲ್ಲಿ ಬಂದಂತ ಜ್ಯೋತಿನ 1 ತಿಂಗಳ ಕಾಲ ಸರ್ ಇವರು ತುಂಬಾ ಚೆನ್ನಾಗಿ ಪ್ರತಿಯೊಂದು ಏರಿಯಾದಾಗ ನಾನು ರೂಟ್ ಮ್ಯಾಪ್ ಹಾಕೊಟ್ಟೆ. ನಮ್ಮ ಒಂದು ಎಲ್ಲಿ ಹೊಸೂರಿಂದ ಅಲ್ಲಿ ಸುಮಾರು ಸಮುದಾಯಗಳಿದೆ. ಹಾಗಾಗಿ ಸಂಘಟನೆ ಮುಖಾಂತರ ಒಂದೊಂದು ಏರಿಯಾದಲ್ಲೂ ಮುಂಚಿತವಾಗಿ ನಾವ್ ಹೇಳೋಣ, ಅಂದ್ರೆ ಒಂದು ಆಟೋ ಮುಖಾಂತರ ಆಗ್ಲಿ ನಾವು ಪ್ರಚಾರ ಮಾಡೋಣ. ಆಮೇಲೆ ಮಾನ್ಯ ದಿನ ಅಲ್ಲಿ ಹೋಗೋಣ, ಯಾವ್ದಾರ ದೇವಸ್ಥಾನದಲ್ಲಿ ತಾಯಿ ಶಿವನ್ ದೇವಸ್ಥಾನ ಇರೋದ್ರಲ್ಲಿ ತಾಯಿ ಜ್ಯೋತಿಯನ್ನ ಅಲ್ಲಿ ನಾವು ಇಟ್ಬಿಟ್ಟು ಒಂದು ಪ್ರಚಾರ ಮಾಡಿ ಈ ತರ ಬರ್ತಾ ಇದೆ ಜ್ಯೋತಿ 12 ಜ್ಯೋತಿರ್ಲಿಂಗದ್ದು ಮತ್ತೆ ಈ ತಾಯಿ ಬಗ್ಗೆ ನಮ್ಗೆ ಏನ್ ಮಹತ್ವ ಅದು ತುಂಬಾ ಈಸಿ ಆಯ್ತು. ಯಾಕಂದ್ರೆ ಯಾರಿಗೇ ಆಗ್ಲಿ ಇವತ್ತು 12 ಜ್ಯೋತಿರ್ಲಿಂಗನ ಹೌದಾ ನಮ್ಗೆ ಹಾಲ್ಯಬಾಯಿ ಅವ್ರು ಮಾಡಿದ್ರ ನಮಗ್ ಗೊತ್ತೇ ಇಲ್ಲ ಅಂತೇಳಿ ಈ ತರ ಅವ್ರ ಬಗ್ಗೆ ನಾವು ತಿಳಿಸ್ತಾ ಅವ್ರು ಏನ್ ಮಾಡ್ದು ಅಂತ ಹೇಳ್ಬಿಟ್ಟು ಈ ಅವಕಾಶನ ಪ್ರತಿ ಒಂದು ವಾರ್ಡ್ ಅಲ್ಲೂ ಮತ್ತೆ ಎಲ್ಲೆಲ್ಲಿ ನಮಗೆ ತುಂಬಾ ಸಹಕಾರ ಕೊಟ್ರು. ಹಾಗಾಗಿ ಫುಲ್ ನಾವು ಬೆಂಗಳೂರು ಕಂಪ್ಲೀಟ್ ಮಾಡಿದ್ವಿ. ಮತ್ತೆ ಮಂಡ್ಯ ಜಿಲ್ಲಾವಾರು ಹೋಗ್ಬೇಕು ಅಂತ ಬಂದಾಗ ಮಂಡ್ಯ ಒಂದು ಸತ್ಯಪ್ಪನವ್ರೆ ಮಂಡ್ಯ ಒಂದಲ್ಲ ಮಾಡಿದ್ ನಾವು. ಆಮೇಲೆ ಇಲ್ಲಿ ಬೇರೆ ರಾಮನಗರ ಮತ್ತೆ 4 ಲಕ್ಷ ಜನ ಸೇರಿದ್ರು. ಮತ್ತೆ ನಮ್ಗೆ ಏನ್ ಸಂತೋಷ, ನಮ್ಗೆ ಇದೇ ಮಠದಲ್ಲಿ ಗುರುಗಳೇ ಒಂದು ಲಿಂಗಗಳನ್ನು ಕೊಟ್ಟು ಅವರೇ ಕೂಡ ಶಿವಾರ್ಚನೆ ಸಾಮೂಹಿಕವಾಗಿ ಶಿವಾರ್ಚನೆ ಮಾಡಿ ಸುಮಾರು 500 ಮಂದಿ ಇದ್ರಲ್ಲಿ ಪಾಲ್ಗೊಂಡ್ರು ಸರ್ ಒಂದೇ ಒಂದು ದಿನದಲ್ಲೇ. ಹಾಗಾಗಿ ಅದು ಸರ್ವ ಧರ್ಮ ಅನುಗುಣವಾಗಿ. ಹಾಗಾಗಿ ನನ್ಗೂ ಗುರುಗಳಿಗೂ ತುಂಬಾ ಸಂತೋಷ ಪಟ್ರು. ಅಮ್ಮ ಒಂದು ಎಷ್ಟು ಬೇಗ ಎಷ್ಟು ಜನ ಹೇಗ್ ಸೇರಿಸ್ರಿ, ನಿಂಗೆ ಶಕ್ತಿ ಇದೆ, ನೀನು ಹಾಲ್ಯಬಾಯಿ ಶಕ್ತಿ. ನಮ್ ಚಿತ್ತಪ್ಪರು ಹೇಳ್ತಿದ್ದಾರೆ, ಅಪ್ಪ ನನ್ ಭಯ ಆಗತ್ತಪ್ಪ ಎಷ್ಟು ಗುರುಗಳು ಹಿಂಗ್ ಅಂತಿದ್ದಾರೆ, ಕಾರ್ಯಕ್ರಮ ಹೇಗಂತ ಬಿಟ್ಟೆ. ಅಕ್ಕ ನೀವ್ ತಲೆ ಕೆಸ್ಕೊಂಡೆ, ಆ ತಾಯಿ ನಿನ್ ಶಕ್ತಿ ಇರ್ತಾಳೆ ಅಂದ್ಬಿಟ್ಟು ನಿಜವಾಗ್ಲೂ ಇವತ್ತು ನನ್ಗೊಂದ್ಸಲ ಜುಮ್ ಅನ್ಸುತ್ತೆ ಮೈ. ಎಲ್ಲಿಂದ ಬಂತು, ನಾನು ತುಂಬಾ ನನ್ ಕನ್ಸಲ್ಟೆಂಟ್ ಆಗಿ ನಂಗೆ ಟೈಮೇ ಇಲ್ಲ. ಅಷ್ಟರಲ್ಲೂ ಕೂಡ ಈಗ ಈ ಒಂದು ಸತ್ಸಂಗದಕ್ಕೆ ಮುನ್ನುಡಿಯಾಗಿ ಹೇಗ್ ಬಂದಿಲ್ಲ ತಾಯಿ ಶಕ್ತಿನೇ ಅಂತ ಹೇಳ್ತೀನಿ. ನಮ್ ಗುರುಗಳ ಪ್ರೇರಣೆ ಮತ್ತೆ ನಮ್ ಗುರುಗಳು ಬಹಳ ಸಾಮಾಜಿಕವಾಗಿ ಕಾರ್ಯಕ್ರಮಗಳಂತವ್ರು. ಅಂದ್ರೆ ಕಟ್ಟ ಕಡೆಯವನ್ನ ಧಾರ್ಮಿಕತೆಯಿಂದ ಕಟ್ಟ ಕಡೆಯವನ್ನ ಅವರು ತಲುಪ್ತಾ ಇದ್ರು. ಇವತ್ತು ನಾರ್ತ್ ಕರ್ನಾಟಕದಲ್ಲಿ ಎಲ್ಲಿ ನಿಮಗೆ ಅವ್ರಿಗೂ ಶಿಕ್ಷಣ ಆಗ್ಬೋದು, ಸಂಸ್ಕಾರ ಆಗ್ಬೋದು, ಮತ್ತೆ ಹಳೇ ಒಂದು ಸಂಪ್ರದಾಯಬದ್ಧವಾದ
ಒಂದು ದೇವರ ನಿಷ್ಠೆ ನಿಯಮ ಅಂತ ಪೂಜಾ ಕಾರ್ಯಗಳನ್ನ ಅವರು ಉಳಿಸ್ಕೊಂಡು ಹೋಗುವಂತದ್ದು ಮತ್ತೆ ನಮ್ಮ ಸನಾತನ ಧರ್ಮ ಮತ್ತೆ ಹಿಂದೂ ಧರ್ಮದ ಸಂಸ್ಕಾರವನ್ನು ಉಳಿಸ್ಕೊಂಡು ಹೇಗ್ ಹೋಗ್ಬೇಕು ಅಂತ ಅದ್ರ ಬಗ್ಗೆ ಅವರು ತುಂಬಾ ಆಳವಾಗಿ ಕೆಲಸ ಮಾಡ್ತಿದ್ರು. ಹಾಗಾಗಿ ನನಗೂ ಕೂಡ ಅವರ ವಾಕ್ಯವನ್ನು ಕೇಳ್ತಾ ಮತ್ತೆ ಅವ್ರು ನಮ್ಗೆ ಜವಾಬ್ದಾರಿಗಳು ಈ ತರ ಮಾಡ್ಬೇಕು ಅಂತ ಕೊಡ್ತಾ ಈ ತರ ನನ್ಗೆ ಈ ಮಟ್ಟಕ್ಕೆ ನನ್ಗೆ ಪ್ರೇರಣೆ ಆಯ್ತು ಸರ್. ಮತ್ತೆ ಈ ಸತ್ಸಂಗನ ಅವ್ರು ಕೇಳಿದಲ್ವಾ, ಅಚಾನಕ್ಕಿಗೆ ಅವರು ಬಹಳ 49 ವರ್ಷದಲ್ಲಿ ಅವರು ಲಿಂಗೈಕ್ಯರಾದ್ರು. ಮತ್ತೆ ನನ್ಗೇನೋ ಕಾರಣ ಏನು ಅಂತ ಗೊತ್ತಿಲ್ಲ. ಹಾಗಾಗಿ ಈ ಸಂಸಕನ್ನ ಏನು ಅವ್ರ ಆಶಯ ಇದೆ ಅದನ್ನ ನಾವೆಲ್ಲರೂ ಕೂಡ ನಡ್ಸ್ಕೊಂಡು ಹೋಗ್ಬೇಕು. ಮುಂದಿನ ಪೀಳಿಗೆ ಏನಿದೆ ಈ ಒಂದು ಗಟ್ಟಿಯಾದ ಒಂದು ಆಧ್ಯಾತ್ಮಿಕತೆ ಕೊಡ್ಬೇಕು ಅಂತ ನಾವು ಹೊರಟಿದೀವಿ ಸರ್. ಒಂದೇ ಒಂದು ವಿಚಾರ, ಈ ಒಂದು ಮಠನ ಇನ್ನೂ ಸುಂದರವಾಗಿ ರೂಪಿಸ್ತೀನಿ ಮತ್ತೆ ವೆಂಕಟೇಶ ಅದೇ ವಿಚಾರ ಮಾತಾಡ್ತೀನಿ ಅಂತಲ್ಲ. ಇಂದಿನ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮಠ ಮಂದಿರಗಳಿಗೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರು ಪುಣ್ಯ ಬಂದಿದೆ ಇಲ್ಲ ಅಂತಲ್ಲ. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತೆ ಮುಜರಾಯಿ ಇಲಾಖೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರ ಮುಖಂಡರು ಹೋಗಿ ಒಂದು ಫಂಡ್ಸ್ ತಗೊಂಡು ಈ ಕಟ್ಟಡನ ಇನ್ನೂ ಒಂದು ಒಳ್ಳೆ ರೂಪ ಕೊಡಬಹುದು ಅಂತ ನಮ್ಮ ಅನಿಸುತ್ತೆ. ಸರ್, ಇದು ನೀವು ಹೇಳಿದ್ರೆ ತುಂಬಾ ಸಂತೋಷವಾದ ಸ್ವಾಗತ ಅನ್ನೋದು ವಿಷಯ. ಬಟ್ ನಮ್ಮಲ್ಲಿ ಏನಾಗಿದೆ, ಇಲ್ಲಿ ಯಾರು ಕೂಡ ಇದಕ್ಕೆ ಕಾಳಜಿ ವಹಿಸ್ತಾ ಇಲ್ಲ. ಹಾಗಾಗಿ ಇದೊಂದು ಫಸ್ಟ್ ಮೂಲ ಮಟ್ಟನೇ ಫಸ್ಟ್ ಸ್ಟಾರ್ಟ್ ಆಗಿದ್ದು. ಅದಕ್ಕೆ ನಮಗ್ ಬಹಳ ನೋವಿದೆ ಅದ್ರ ಬಗ್ಗೆ. ಅದಕ್ಕೆ ನಾವೇನು ಹೆಣ್ಮಕ್ಳೇ ಹೋಗ್ಬಿಟ್ಟಿದ್ದೀವಿ. ಇವತ್ತು ಸಿದ್ದರಾಮಯ್ಯಪುರಿ ಅವ್ರದ ಒಂದು ಸತ್ಸಂಗ ಮಂಡಳಿ ಮಾಡಕ್ಕೋದ್ಮೇಲೆ ನಾವೇ ಇವತ್ತು ಈ ಒಂದು ಮಠನ, ಯಾಕಂದ್ರೆ ತೊಟ್ಟಿಲ ತೂಗೋ ಒಂದು ಕೈ ಜಗತ್ತನ್ನೇ ತೂಗಬಲ್ಲದು, ಸಂಸ್ಕಾರ ಕಳಿಸ್ಕೊಡು ತಾಯಿ. ಮತ್ತೆ ಇವತ್ತು ಯಾರು ಕೂಡ ಇದಕ್ಕೆ ಇನ್ನ ಮುಂದೆ ಏನ್ ಮಾಡ್ಬೇಕು ಅಂತ ಆಸಕ್ತಿ ತೋರ್ತಿಲ್ಲ. ನಮ್ಮ ಗುರುಗಳ ಬಗ್ಗೆನೂ ನಮ್ಗೆ ಬೇಜಾರಾಗಿದೆ. ಅದಕ್ಕೆ ಇಲ್ಲ ಪ್ರಯತ್ನ ಪಡೋದಿಲ್ಲ. ನಾವು ಕಟ್ಟೆ ಕಟ್ಟುತ್ತೇವಾ, ನಾವು ನಮ್ಮ ಗುರು ದೇವ ಸಿದ್ದರಾಮನಂದರಿ ಪುರಿ ಕಂಡ ಕನಸ ಕಂಡನ್ನ ಕಟ್ಟೆ ಕಟ್ಟುತ್ತೇವ ಸರ್. ಈ ನೆಲೆಯಲ್ಲಿ ಈ ಮಠನ ಕಟ್ಟುತ್ತೀವಿ, ಇನ್ನೂ ಉನ್ನತವಾಗಿ ಜನತೆ ಕಳಿಸ್ತೀವಿ. ಎಲ್ಲಾ ಜನಾಂಗದ ಮಕ್ಕಳು ಇಲ್ಲಿ ಒಂದು ಕೇಂದ್ರ ಬಿಂದುವಾಗಿ ಬಂದು ಈ ಒಂದು ಏನಿದೆ ಆಧ್ಯಾತ್ಮಿಕ ಜೀವನದ ಸ್ವಾರವನ್ನ ಸವಿಯುವಂತ ತಾಣ ಮಾಡ್ತೀವಿ. ಮತ್ತೆ ಒಂದು ಪವಿತ್ರವಾದ ಒಂದು ದೇವಸ್ಥಾನ, ಪವಿತ್ರವಾದ ಕ್ಷೇತ್ರ ಮಾಡೇ ಮಾಡ್ತೀವಿ ಸರ್. ಅದರಲ್ಲಿ ಹಿಂದೆ ಜರಿಯೋದ ಪ್ರಶ್ನೆ ಇಲ್ಲ. ಅದಕ್ಕೆ ಯಾರು ನಾವು ಕೇಳಲ್ಲ. ನಮ್ಮ ಶಕ್ತಿಯಲ್ಲಿ ದಾನಿಗಳಿದೆ, ಕಟ್ತೀವಿ ಸರ್. ನಾಮಗಳನ್ನು ನಿತ್ಯದಲ್ಲಿ ಪಡಿಸುವನ